ಅದು ಪ್ರಾರ್ಥನೆ ಮಾಡೋದು, ಇವನು ಕೋಲ್ ಹಿಡ್ಕೊಂಡು ಹೋಗೋದಲ್ಲ. ಗೊತ್ತಾಯ್ತಾ? ಏನು ನಮಾಜ್ ಮಾಡೋರು ಮಾಡಬಾರ್ದಾ? ಪ್ರಾರ್ಥನೆ ಮಾಡ್ತಾನೆ ಪಾಪ ಅವನು. ಏನು ಜಮ್ಖಾನ್ ಹಾಕೊಂಡು ಎಲ್ಲರನ್ನೂ ಕರೆದು ಮೈಕ್ ಹಿಡ್ಕೊಂಡು ಮಾಡ್ತಾನೆ. ಅವರಲ್ಲಿರೋ ಶ್ರದ್ಧೆನ ನೋಡ್ಕೊಂಡು ನೀವು ಕಲ್ತ್ಕೊಳ್ರಿ ಬೇರೆಯವರೆಲ್ಲರೂ. ಅವನು ಎಲ್ಲೇ ಇದ್ರೂ ಅವನು ಪ್ರಾರ್ಥನೆ, ಅವನು ಮನ ನೆಮ್ಮದಿಗೆ ಅಥವಾ ಇದಕ್ಕೋಸ್ಕರನೇ ಇದು ಮಾಡ್ತಾನೆ. ಎಲ್ಲಾದ್ರೂ ಕೂಡ ಟೈಮ್ ಆಯ್ತು ಅಂದರೆ ಒಂದು ಜಮ್ಖಾನ ಇಟ್ಕೊಂಡಿರ್ತಾನೆ. ಬಸ್ ಸ್ಟ್ಯಾಂಡ್ ಇದ್ದರೆ ಬಸ್ ಸ್ಟ್ಯಾಂಡಲ್ಲೇ ಮಾಡ್ತಾನೆ. ಹೊಲದಲ್ಲಿ ಹೋಗಿ ಕೆಲಸ ಮಾಡ್ತಾನೆ, ಕಾಯಕದಲ್ಲೇ ಮಾಡ್ತಾನೆ. ನಾವು ನಿರ್ದಿಷ್ಟವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ, ಆಂಜನೇಯ ಬಂದ ಎಲ್ಲ ಸರಿ ಅಂತೀರಿ. ನನ್ನದು ಸರಿ ಅಂತ ನಮ್ಮ ಜನ ಬಂದರೆ ದಬಾ ಕಡೆಗೆ ಅಂತೀರಿ. ಸರ್ಕಾರಿ ಕಚೇರಿಗಳಾಗಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ಆಚರಣೆಗಳನ್ನು ಮಾಡಬೇಡಿ ಅಂತ ನೀವೇ ಹೇಳ್ತೀರಾ. ಮತ್ತೆ ಏನು ಮಾಡಿದ ಅವನು? ಏನು ಮಾಡಿದ್ದಾನೆ? ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಏನು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದ್ದಾರೆ? ಏನು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ಕರೆಕ್ಟಾಗಿ ಮಾಡ್ಕೊಂಡಾರ ಅವರು. ಏನು ಇವ್ರಂಗೆ ನಾಮ ಹಾಕ್ಕೊಂಡು ಅಲ್ಲಿ ಪೂಜೆ ಇಟ್ಕೊಂಡು ಯಾಕೆ ತಟ್ಟಿನ ಅಂತಂದೇಳಿ ಕೇಳಿಲ್ಲ. ಈಗ ನೀವು ಆಂಜನೇಯ ಕಾರು ಹಿಂಗೆ ದಾಟ್ತಿರುತ್ತೆ ಇಲ್ಲಿ ಅಶೋಕ್ ಹೋಗೋದು ಮುಂದೆ, ಅಲ್ಲೇನೆ ಒಬ್ಬ ಜಂಪನ ಹಾಕೊಂಡು ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡ್ತಾರೆ. ಯಾಕೆ ಅವ್ರೇನು ಮೂರ್ಖರಲ್ಲ. ಅವ್ರಿಗೆ ಮಸೀದಿ ಇದೆ, ಅಲ್ಲಿ ಹೋಗಿ ಮಾಡ್ತಾರೆ. ಅಲ್ಲಿ ಮಸೀದಿ ಇಲ್ಲ ಅಂತ ಜಾಗದಲ್ಲಿ ಅವ್ನು ಮಾಡಿರಬಹುದು. ನಾವು ಅದನ್ನು ಸಣ್ಣತನ ತೋರಿಸಿದ್ರೆ ದಾರಿಯಲ್ಲಿ ಯಾಕೆ ಮಾಡೋಕ್ಕೆ ಹೋಗ್ತಾರೆ? ಅವರು ಕರೆಕ್ಟಾಗಿದ್ದಾರೆ. ಅವರವರ ಈಗ ಹಿಂದೂಗಳು ಇವರ ಶ್ರದ್ಧೆನೇ ಬೇರೆ, ಅವರ ಧರ್ಮದ ಶ್ರದ್ಧೆನೇ ಬೇರೆ, ಇವರ ಆಚರಣೆನೇ ಬೇರೆ, ಅವರ ಆಚರಣೆ ಬೇರೆ. ಯಾರ ಆಚರಣೆಗೂ ಕೂಡ ಧಕ್ಕೆ ಆಗಬಾರ್ದು. ಅವರವ್ರ ಆಚರಣೆಗೆ ಯಾವುದೇ ರೀತಿಯ ಇದನ್ನು ನೋವು ಕೊಡ್ತಕ್ಕಂಥ, ತೊಂದರೆ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ಬ್ರ್ಯಾಂಡಿ ಅಂಗಡಿ ಸಿಗೋದೇ ಇಲ್ಲ, ರಶ್ಶು. ಹಾಂ, ಇದು ಗಣೇಶನ ಸೇವೆ ನಾವು ಮಾಡ್ತಿರೋದು ನನ್ನನ್ನು ಒಳಗೊಂಡು. ಎಲ್ಲಿದೆ ಶ್ರದ್ಧೆ? ಕಳ್ರಿ, ನಾನು ಸಣ್ಣನಿದ್ದಾಗ ಗಣೇಶನ್ನ ಇಟ್ಕೊಂಬರೋರು ಹಿಂಗೆ ನಾವೆಲ್ಲ ಶ್ರದ್ಧಾ ಭಕ್ತಿಯಿಂದ ಮೌನವಾಗಿ ಇದನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾಯಿದ್ವಿ. ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀವಿ ನಾವು. ಹಾಂ, ನೋಡ್ತಾಯಿದ್ವಿ ನಾವೆಲ್ಲ ಹೊತ್ಕೊಂಡು ಹೋಗಿ ಬಾವಿಗೆ ಹೋಗಿ ಏನೋ ಇದನ್ನು ಮಾಡಿ ಹಾಕಿ ಬರ್ತಿದ್ವಿ. ಅತ್ಲಾಗ ಅವ್ರನ್ನ ವಿಸರ್ಜನೆ ಮಾಡಿ ಬರ್ತಿದ್ವಿ. ಈಗ ಹೆಂಗೆ? ಅದನ್ನೇ ಯಾವುದೋ ಒಂದು ವರ್ಗದ ವಿರುದ್ಧ ಶಕ್ತಿ ಪ್ರದರ್ಶನ, ಬೆದರಿಕೆ ಬರೋ ರೀತಿಯಲ್ಲಿ ಮಾಡೋದು ಸರಿಯಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಗಣೇಶೋತ್ಸವದ ದಿನ ಸಾರಾಯಿ ಅಂಗಡಿಗಳು ಫುಲ್ ಇರ್ತವೆ, ರಶ್ ಇರ್ತವೆ ಅಂತ ಹೇಳ್ತೀವಿ. ಅಂದ್ರೆ ಗಣೇಶೋತ್ಸವ ಮಾಡೋರು ಕುಡ್ಕೊಂಡು ಬಂದೇ ಮಾಡತಿರ್ತಾರ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ನೀವೇನು ಸಾರಾಯಿ ಅಂಗಡಿಗಳನ್ನ ಗಮನಿಸಿದ್ರಿ, ಅದೇ ತರ ಹೂವಿನ ಅಂಗಡಿಗಳು, ಹಣ್ಣಿನ ಅಂಗಡಿಗಳಲ್ಲಿ ವ್ಯಾಪಾರ ಆಗೋದನ್ನು ಗಮನಿಸಿದ್ದೀರಾ? ಎಲ್ಲೆಲ್ಲೂ ಇಲ್ಲ. ಯಾವ ಹೂವು ವ್ಯಾಪಾರ ಆಗಲ್ಲ, ಯಾವ ಹಣ್ಣು ವ್ಯಾಪಾರ ಆಗಲ್ಲ. ಬರೀ ಸಾರಾಯಿ ಮಾತ್ರ. ಹೈ ಕ್ಲಾಸ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅವತ್ತು ಹೌಸ್ಫುಲ್, ಜಾಗ ಇಲ್ಲ, ಏನಿಲ್ಲ. ನಮ್ಮ ಹುಡುಗರೇ ಹೋಗ್ತಾರಲ್ಲ, ನಾವೇ ನೋಡ್ತೀವಿಲ್ಲ ಕಣ್ಣಾರೆ. ಬಿಡಿ ಅದನ್ನ ಇಲ್ಲಪ್ಪ. ಈ ಓಟ್ ಚೋರಿ ಬಗ್ಗೆ ಮಾತಾಡ್ರಿ, ಅವ್ನು ಹೇಳ್ಕೊಂತ ನೀನು ಬೆಳಗಿನಿಂದ ಸ್ಟೋರಿ ಕೇಳಿ ನಾನು ಎಲ್ಲಿ ಹೇಳಕ್ ಹೋಗಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.